ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಚುನಾವಣೆಯಲ್ಲಿ ಗೆಲ್ಲಬಹುದು, ಸೋಲ್ಬಹುದು. ಆದರೆ ಕಾಂಗ್ರೆಸ್ ಪಕ್ಷದ ಮೆಂಬರ್ ಆಗಿ ತಾವು ಸ್ವೀಕಾರ ಮಾಡಿದಿರಲ್ಲ, ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ತಾಲೂಕ್ ಲೆವೆಲ್ ಅಲ್ಲಿ ನಮ್ಮ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಹೋಗಿ ನಮ್ಮ ಕೆಪಿಸಿಸಿ ಪದಾಧಿಕಾರಿಗಳನ್ನು ನಾನು ಕಳಿಸ್ಕೊಡ್ತೀನಿ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಇದೇ ಮಾದರಿಲಿ 500 ಜನ ಸೇರಲಿ, 1000 ಜನ ಸೇರಲಿ, ಎಷ್ಟು ಜನ ಯೂತ್ ಕಾಂಗ್ರೆಸ್ ಆಗಿ ಮೆಂಬರ್ ಅನ್ನ ಪಡೆದಿದ್ದಾರೆ ಅವನ್ನೆಲ್ಲ ಸೇರಿ ಮತ್ತೊಂದು ತಾಲೂಕ್ ಮಟ್ಟದ ಒಂದು ಪ್ರತಿಜ್ಞಾ ವಿಧಿಯನ್ನ ಅಧಿಕಾರ ಹಸ್ತಾಂತರ ಮಾಡುವಂತ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾನಿವತ್ತು ಅಧ್ಯಕ್ಷರಿಗೆ ನಾನು ಸೂಚನೆಯನ್ನು ನಾನು ಕೊಡ್ತಾ ಇದ್ದೇನೆ. ಯಾರನ್ನೋ ಮೆಂಬರ್ ಮಾಡಿಬಿಟ್ಟು ಅವನು ಬರೀ ಓಟ್ ಹಾಕ್ಸ್ಕೊಂಡು ನಾಳೆ ಬೆಳಗ್ಗೆ ಅವನು ನಮ್ಮ ಕಾಂಗ್ರೆಸ್ ಲೆಕ್ಕದಲ್ಲಿ ಇಲ್ಲದೆ ಹೋದ್ರೆ ಅದು ಲೆಕ್ಕಕ್ಕೆ ಬರುವುದಿಲ್ಲ. ಸೊ ಅದಕ್ಕೆ ನೀವು ಪ್ರತಿ ತಾಲೂಕಿನಲ್ಲೂ ಕೂಡ ಒಂದು ಇಂಥ ಸಮಾವೇಶವನ್ನ ಮಾಡಬೇಕು. ಆಗ್ಬೋದಲ್ಲ? ಏನ್ರಿ, ಆಲ್ ದಿ ಆಫೀಸ್ ಬೇರರ್ಸ್ ಲಿಫ್ಟ್ ಯುವರ್ ಹ್ಯಾಂಡ್ ನೌ. ಓನ್ಲಿ ಫ್ಯೂ ಆಫ್ ದೆಮ್ ಆರ್ ಲಿಫ್ಟಿಂಗ್. ಓಕೆ, ವಿಡಿಯೋ ತೆಗೀರಪ್ಪ ಎಲ್ಲರದು. ಈ ಕಡೆ ನೋಡೋಣ. ಇಲ್ಲಿ ಯಾರು ಇದ್ದೀರಲ್ಲ? ಗುಡ್. ಓಕೆ, ಮಾಡ್ತಿರ್ತಾನೆ ಎಲ್ಲರೂ ಸೇರಿ. ಆಗ ಗೊತ್ತಾಗ್ತದೆ ಯಾರು ಒರಿಜಿನಲ್ ಯಾರು ಡೂಪ್ಲಿಕೇಟ್ ಅಂತ. ಇದನ್ನು ಕಂಡುಹಿಡಬೇಕು ತಾನೆ. ಒಂದು. ಎರಡನೇದು, ಇವತ್ತು ನಾವೆಲ್ಲ ಸೇರಿದ್ದೀವಿ ಕಾಂಗ್ರೆಸ್. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ನಾಯಕತ್ವ ವಹಿಸಿ 100 ವರ್ಷ ಆಗಿದೆ. ಆ ಆಚರಣೆಯನ್ನ ಮೊನ್ನೆ ತಾನೇ ನಾವು ಬೆಳಗಾಂನಲ್ಲಿ ಮಾಡಿದೋ. ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ, ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ಇದನ್ನ ಅನೇಕ ಸಂದರ್ಭದಲ್ಲಿ ನಾನು ಹೇಳ್ಕೊಂಡು ನಾನು ಬರ್ತಾ ಇದ್ದೇನೆ. ಇವತ್ತು ತಾವೆಲ್ಲ ತಾಲೂಕು ಮಟ್ಟದ ಪದಾಧಿಕಾರಿಗಳಾಗಿದ್ದೀರಿ, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಾಗಿದ್ದೀರಿ, ರಾಜ್ಯ ಮಟ್ಟದ ಪದಾಧಿಕಾರಿಗಳಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ, ರಾಷ್ಟ್ರೀಯ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರ ಪರವಾಗಿ ಮತ್ತು ಈ DK ಶಿವಕುಮಾರ್ ಪರವಾಗಿ, ಸಿದ್ದರಾಮಯ್ಯನವರ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಚುನಾವಣೆ ರಾಜಕೀಯದಲ್ಲಿ ಯಾವಾಗಲೂ ಕೂಡ ನಾವು ಗೆಲುವು ಸೋಲುಗಳನ್ನು ನಾವೆಲ್ಲ ಅನುಭವಿಸಲೇಬೇಕು. ಚುನಾವಣೆಯಲ್ಲಿ ಗೆದ್ದವನೆಲ್ಲ ನಿಂತವನೆಲ್ಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ವಿದ್ಯಾರ್ಥಿ ನಾಯಕನಾಗಿದ್ದಾಗ ಸ್ವಲ್ಪ ಡೀಸೆನ್ಸಿ ಕಲಿಬೇಕು ನೀವೆಲ್ಲ, ಗನ್ಮೆನ್ಗಳೆಲ್ಲ. ಸ್ಟೇಜ್ ಅಂದ್ರೆ ಏನು ತಿಳ್ಕೊಂಡಿದ್ದೀರ ನೀವೆಲ್ಲ? ಇದು ಶಾಸಕರು, ನೀವು ದಯವಿಟ್ಟು ತಿಳ್ಕೋಬೇಕು. ನೀವು ಒಬ್ಬ ಸ್ಟೇಟ್ ಪ್ರೆಸಿಡೆಂಟ್ ಮಾತಾಡಬೇಕಾದ್ರೆ ಅದು ಸ್ಟೇಜ್ ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲ. ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅವರು ಮಾತ್ರ ನಾಯಕರಲ್ಲ. ಚುನಾವಣೆಯಲ್ಲಿ ಸೋತವನು ನಾಯಕನಲ್ಲ. ಯಾರು ಪ್ರಾಮಾಣಿಕವಾಗಿ ಪಕ್ಷವನ್ನ ಶಿಸ್ತಿನಿಂದ ತೆಗೆದುಕೊಂಡು ಹೋಗಿ ಶಿಸ್ತನ್ನ ಕಾಪಾಡಿಕೊಂಡು ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನು ಬೆಳೆಸಿಕೊಂಡು ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ಭಾರತದ ಸಂವಿಧಾನ
ಈ ಭಾರತದ ರಾಷ್ಟ್ರೀಯ ಧ್ವಜ, ಈ ಭಾರತದ ರಾಷ್ಟ್ರೀಯ ಗೀತೆ, ಇದನ್ನ ಯಾರು ಕಾಪಾಡ್ಕೊಂಡು ಹೋಗ್ತಾರೆ ಅವನೇ ಭಾರತೀಯ, ಅವನೇ ಮೊದಲಿಗ ಕಾಂಗ್ರೆಸ್ ಅನ್ನೋದನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ತಮ್ಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಾನು ಕಾಲೇಜಲ್ಲಿ ಇರಬೇಕಾದ್ರೆ PUC ಚುನಾವಣೆ ಗೆದ್ದೆ, ಅದು ಬೇರೆ ವಿಚಾರ. ನಾನು ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿಲಿ ಇಲ್ಲೇ ಕೆಲವರು ಇದ್ದಾರೆ ನನ್ನ ಜೊತೆಲಿ ಓದೋರು. ನಾನು ಫಸ್ಟ್ ಇಯರ್ ಡಿಗ್ರಿ ಇರ್ಬೇಕಾದ್ರೆ ನಾನು ಚುನಾವಣೆಯಲ್ಲಿ ಸೋತೆ. ಅದಾದ್ಮೇಲೆ ನಾನು ಗೆಲುವು ಶುರು ಆಯ್ತು. ಅಸೆಂಬ್ಲಿಲಿ ಸೋತೆ 85ರಲ್ಲಿ. ಅದಾದ್ಮೇಲೆ ಸತತವಾಗಿ ನಾನು ಗೆದ್ಕೊಂಡು ಬಂದಿದ್ದೇನೆ. ನಾನು ಬಂಗಾರಪ್ಪ ಸಂಪುಟದ ಮಂತ್ರಿ ಆದಾಗ ಒಬ್ಬ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ನಾನು ಅಧಿಕಾರ, ನಮ್ಮ ನಾರಾಯಣ ಸ್ವಾಮಿ ಅಂತ ನಮ್ಮ ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಈಗ MSc ಆಗಿದ್ರು, ಅವ್ರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರು. ನಾನು ನಮ್ಮ ವಿನಯ್ ಕುಮಾರ್ ಸೊರ್ಕೆ ನಾವೆಲ್ಲ NSU ಇಂದ ಯೂತ್ ಕಾಂಗ್ರೆಸ್ಸಿನ ಸಂಘಟನೆ ಮಾಡಿಕೊಂಡು ಇಬ್ರು ಜೊತೆಲೆ 85ರಲ್ಲಿ ಟಿಕೆಟ್ ಅನ್ನ, ಅಂದು KH ಪಾಟೀಲ್ ಅಧ್ಯಕ್ಷರಾಗಿದ್ದರು, ವೀರಪ್ಪ ಮೊಯ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು, ರಾಜೀವ್ ಗಾಂಧಿ ಅವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಆವತ್ತಿಂದ ಇವತ್ತರೆಗೂ ಕೂಡ ಸಂಘಟನೆಯಲ್ಲೇ ದುಡ್ಕೊಂಡು ಹಂತವಾಗಿ ಬಂದು ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷನಾಗಿ ಅಧ್ಯಕ್ಷನಾಗಿ ಇವತ್ತು ನಾನು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ.